ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗಂದು ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ. ಬ್ರೇಕ್ಫಾಸ್ಟ್ಗೆ ನಮ್ಮ ಕಡೆ ಒಡ್ಚಿಲಿಗೆ ಅಂತ ಮಾಡ್ತೀವಿ, ಅದನ್ನು ಮಾಡಿದ್ದೀವಿ. ಅದು ಫುಲ್ ಕ್ರಿಸ್ಪಿಯಾಗಿ ಬಂದಿದೆ. ಅದಕ್ಕೆ ಅತ್ತೆ ಊರಿಂದ ತಂದಿರುವಂತಹ ತೊಗರಿಕಾಳು ಮತ್ತು ತರಕಾರಿನ ಹಾಕಿ ಗೊಜ್ಜು ಮಾಡಿದ್ವಿ. ಊರಿಂದ ಒಂದಷ್ಟು ಎಳ್ನೀರನ್ನ ತೊಗೊಬಂದಿದ್ವಿ. ಅದನ್ನು ಶೋಧಿಸಿ ಒಂದು ಕಡೆಗೆ ಸ್ಟೋರ್ ಮಾಡಿ ಇಟ್ಕೋತಿದ್ದಾರೆ, ವೇಸ್ಟ್ ಮಾಡ್ತೀವಿ ಅಂತ ಹೇಳಿ. ಹೋಗ್ತಾ ಕುಟ್ಕೊಂಡ್ರೆ ಆಗುತ್ತೆ ಅಂತ. ಆ್ಯನ್ಯುವಲ್ ಡೇಗೆ ಮಗ ಮಧ್ಯಾಹ್ನದ ಊಟ ಮಾಡಿಕೊಂಡು ರೆಡಿಯಾಗಿದ್ದಾನೆ. ಇವತ್ತು ಕಲರ್ ಡ್ರೆಸ್ ಇತ್ತು, ಹಾಗಾಗಿ ಕಲರ್ ಡ್ರೆಸ್ ಹಾಕ್ಕೊಂಡು ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ತುಂಬ ಬೇಗನೆ ವೆಯ್ಟ್ ಮಾಡ್ತಿದ್ದ. ಹೇಳಿದ್ವಿ ಇಷ್ಟು ಬೇಗ ಬರಲ್ಲ ಅಂತ, ಆದರೂ ಅವನಿಗೆ ಕ್ಯೂರಿಯಾಸಿಟಿ, ಒಂಥರ ಟೆನ್ಷನ್ನು, ಒಂಥರ ನರ್ವಸ್ ಆಗ್ತಿದ್ದೆ ಆ್ಯನ್ಯುವಲ್ ಡೇ ಅಂಥೇಳಿ. ಹಾಗಾಗಿ ವ್ಯಾನ್ ಬರೋದು ಇನ್ನೊಂದು 10 ಮಿನಿಟ್ಸ್ ಅಂಥೇಳಿ ಕೆಳಗಡೆಗೆ ಹೋದ್ವಿ. ನಾನು ಅತ್ತೆ, ಅವನು, ಪಾಪು ಎಲ್ಲ. ಪಾಪುನ ಅತ್ತೆ ಒಂದು ಕಡೆಗೆ ಆಟ ಆಡಿಸ್ತಿದ್ದಾರೆ, ಅವಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಕೆಳಗಡೆ. ಮೇಲ್ಗಡೆನೇ ಇದ್ದಿದ್ದು ಅವಳಿಗೂ ಬೋರ್ ಆಗಿತ್ತು, ಹಾಗಾಗಿ ಕೆಳಗಡೆ ಆಟ ಆಡಿಸ್ತಿದ್ದಾರೆ. ಒಂದು ರೌಂಡ್ ಹಾಕಿಸ್ತೀನಿ ಅಂತ ಹೇಳಿ. ವ್ಯಾನ್ ಬರೋ ಟೈಮಲ್ಲಿ ಕೆಳಗಡೆಗೆ ಹೋದರೆ ಎಲ್ರಿಗೂ ಒಂದು ರೌಂಡ್ ಆಗುತ್ತೆ ಅಂತೇಳಿ ಎಲ್ಲ ಒಟ್ಟಿಗೆ ಹೋದ್ವಿ. ಅವನಿಗಂತೂ ಫುಲ್ ಒಂಥರ ಟೆನ್ಷನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ವ್ಯಾನ್ಗೆ. ಏನಾಗಲಿ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದೊಂದು ಖುಷಿ, ಫುಲ್ ಖುಷಿಯಾಗಿದ್ದಾನೆ. ಊಟ ಅಷ್ಟೇನು ತಿನ್ನಲಿಲ್ಲ ಅವನು. ವ್ಯಾನ್ ಬಂತ ಹೇಳಿ ಹೊರಟ. ಅತ್ತೆ ವ್ಯಾನಸ್ ಬಂದರು, ನಾವು ಎಲ್ಲ ಹೊರಟ್ವಿ. ಈವ್ನಿಂಗಲ್ಲಿ 5:30, 6 o'clock ಆಗಿತ್ತು. ಮಗಳು ಒಬ್ಬರು ತಾತನ ಹತ್ರ ಹೋಗಿ ಕೂತ್ಕೊಬಿಟ್ಟಿದ್ದಾಳೆ. ಅವರಿಂದ ನಾವು ಕರೆದ್ರೂ ಬರ್ತಿಲ್ಲ. ನಾನು, ಅತ್ತೆ, ಪುನೀತ್ ಎಲ್ಲ ಕರೆದ್ವಿ, ಅವಳು ಯಾರ ಹತ್ರನೂ ಬರ್ತಿಲ್ಲ. ಅವ್ರ ಹತ್ರ ಹೋಗಿ ಕೂತ್ಕೊಬಿಟ್ಟಿದ್ದಾಳೆ. ಅದನ್ನು ನೋಡ್ತಾ ನಮ್ಮ ಅತ್ತೆ ಎಂಜಾಯ್ ಮಾಡ್ತಿದ್ದಾರೆ. ಪ್ರೋಗ್ರಾಮ್ ನಡೀತಿದೆ. ಅಯ್ಯೋ ದೇವ, ನೋಡಿ ಈ ಥರ ಆಟ ಆಡ್ತಿದ್ದಾಳೆ. ಅವಳದೇ ಆಗೋಗಿದೆ ಅಲ್ಲಿ ಆ್ಯನ್ಯುವಲ್ ಡೇನಲ್ಲಿ. ಅವಳಿಗೆ ಹಾಕಿದ ಫ್ರಾಕ್ ಒಂಥರ ಚೆನ್ನಾಗಿ ಕಾಣ್ತಿತ್ತು, ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಅದನ್ನೆಲ್ಲ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರು ಹೇಳ್ಕೊಟ್ಟಿದ್ದ ಹಾಗೇ ಒಳ್ಳೊಳ್ಳೆ ಸ್ಟೆಪ್ಸ್ ಹಾಕಿದ್ರು. ಎಲ್ಲ ಸ್ವಲ್ಪ ಸೈಲೆಂಟ್ ಸಾಂಗ್ ಥರ ಇತ್ತು, ಯಾವುದು ಸ್ವಲ್ಪ ರಿದಮ್ ಆ ಥರ ಇರಲಿಲ್ಲ. ಮಕ್ಕಳು ನಿಧಾನವಾಗಿ ಜನಪದ ಗೀತೆ ಥರ ಇರೋದ್ರಿಂದ, ಸ್ವಲ್ಪ ಸ್ಲೋ ಇರೋದ್ರಿಂದ ಅದನ್ನೆಲ್ಲ ಹೇಳ್ಕೊಟ್ಟಿರೋ ಥರ ಮಾಡ್ತಿದ್ರು. ಆದರೂ ಮಕ್ಕಳು ಅಷ್ಟು ಜನನ ನೋಡಿ ಅವ್ರ ಮುಂದೆ ಮಾಡ್ತಾರಲ್ಲ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗ್ಲೂ. ಇದು ಮೋಹಿತ್ ಡ್ಯಾನ್ಸು, 3rd ಸ್ಟ್ಯಾಂಡರ್ಡ್ ಅವ್ರದ್ದು, ನನ್ನ ಮಗಂದು. ಅವನದು ಅಷ್ಟೇ ಸ್ವಲ್ಪ ಸ್ಲೋನೇ ಇತ್ತು. ಎಲ್ಲ ಜಾನಪದ ಗೀತೆಗೆ ರಿಲೇಟೆಡ್ ಇರೋದ್ರಿಂದ ಎಲ್ಲ ಹಾಗೆ ಸ್ವಲ್ಪ ಆ ಸ್ಕೂಲಲ್ಲಿ ಯಾವಾಗಲೂ ಅದೇ ಥರ ಮಾಡ್ತಾರೆ. ಸ್ವಲ್ಪ ರಿದಮು, ಸೌಂಡು, ಮ್ಯೂಸಿಕ್ಕು ಜಾಸ್ತಿ, ಆ ಥರ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡಿಸಲ್ಲ ಅವರು. ಅವನಂತೂ ಫುಲ್ ಖುಷಿಯಾಗಿ ಸ್ಟೇಜ್ ಮೇಲೆ ಬಂದ ತಕ್ಷಣ ಸೈಡಿಂದ ಹಾಯ್ ಮಾಡಿಕೊಂಡು ಒಂದು ಪಾಡಿಗೊಂಡು ಇಂಟ್ರೆಸ್ಟಾಗಿ ಡ್ಯಾನ್ಸ್ ಕಡೆ ಗಮನ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ. ನಮಗೊಂದು ಕಡೆ ಅವ್ನು ಡ್ಯಾನ್ಸ್ನ ನೋಡಿ ಖುಷಿ. ಏನೇ ಆಗಲಿ ಹೆತ್ತೋರಿಗೆ ಹೆಗ್ಣ ಮುತ್ತು ಅಂತ. ನಮ್ಮ ಮಕ್ಳುಗಳು ಚೆನ್ನಾಗಿ ಮಾಡಲಿ, ಚೆನ್ನಾಗಿ ಮಾಡದೇ ಇರಲಿ, ಅದು ಒಂಥರ ಖುಷಿ ಕೊಡುತ್ತೆ. ಆ ಖುಷಿನ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಕಡೆ ನನ್ನ ಮಗಳು ಅದು ನೋಡಿ ಎಂಜಾಯ್ ಮಾಡ್ತಿದ್ದಾಳೆ. ಒಂದು ಕಡೆ ಅವನ್ನ ಮಾತಾಡ್ಸ್ಕೊಬರೋಣ ಅಂತೇಳಿ ಹೋದ್ವಿ. ಒಂದಿನ ಡ್ಯಾನ್ಸು ಒಂದಾಗಿತ್ತು, ಇನ್ನೊಂದು ಪೆಂಡಿಂಗ್ ಇತ್ತು. ಎಲ್ಲ ಮುಗಿಸ್ಕೊಂಡ್ವಿ. ಅವನು ಕರ್ಕೊಂಡು ಬರುವಾಗ ಹಾಗೆ ಬೇಕ್ರಿಗೆ ಹೋಗಿ ಅವ್ನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಒಂದು ಕೇಕ್ ತೊಗೊಂಡ್ರೆ ಯಾರೂ ಸರಿ ತಿನ್ನೋಕ್ಕಾಗಲ್ಲ ಅಂತೇಳಿ ಒಂದು ಫುಲ್ ತೊಗೊಂಡು ಮನೆಗೆ ಬಂದು ಕಟ್ ಮಾಡ್ಕೊಂಡು ತಿಂದ್ವಿ. ಮತ್ತು ಇದೇ ಗ್ಯಾಪಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, ಹಾಲು, ಆಲೂವೆರಾ ಜೆಲ್ಲು, ಕೊಬ್ಬರಿ ಎಣ್ಣೆ ಯಾವ ಬ್ರ್ಯಾಂಡ್ ಆದರೂ ಆಗುತ್ತೆ. ಇಷ್ಟನ್ನು 1 ಸ್ಪೂನ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಮಿಕ್ಸ್ ಮಾಡ್ತಾ ಗಟ್ಟಿಯಾಗುತ್ತೆ. ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಥರ ಮಾಡಿ ವೀಕ್ಲಿ 2 ಡೇಸ್ ಮಾಡೋದ್ರಿಂದ ಫೇಸ್ ಕೂಡ ಚೆನ್ನಾಗಾಗುತ್ತೆ, ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.